ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾವು ನಿಮ್ಗೆ ಗೊತ್ತಿರುತ್ತೆ, ತಮ್ನೆಲ್ಲೇ ಹಾಕಿರ್ತೀನಿ, ಕಸ್ತೂರಬಾ ಕಾರ್ ಮಾರ್ಟ್ಗೆ ಬಂದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಮೀ ಬಂದು ಶನೀಸ್ ಅವರು ಇದ್ದಾರೆ. ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಳಿ ಸರ್. ವಾಯ್ಸ್ ಎಲ್ಲ ತಿರ್ಗಾ ಡಲ್ಲಾಗ್ಬಿಟ್ಟಿದೆ ಸರ್ ನಿಮಗೆ? ಏನಿಲ್ಲ ಸರ್, ಬಿಸ್ನೆಸ್ ಸ್ವಲ್ಪ ಸ್ಲೋ ಇದೆ, ಆರಾಮಾಗಿ ಕೂತಿದ್ದೀವಿ. ಹೌದಾ? ಬಿಸ್ನೆಸ್ ನಾಳೆಯಿಂದ ನೋಡಿ ಸರ್ ಹೆಂಗ್ ಬರುತ್ತೆ ಅಂತ. ನ್ಯೂ ಇಯರ್ ಹಬ್ಬ, ಅದಕ್ಕೆ ನಿಮಗೆ ಫೋನ್ ಮಾಡಿ ಕರ್ಸಿರೋದು, ಬನ್ನಿ ಸ್ವಲ್ಪ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಶೋರ್ ಸರ್. ವಿಡಿಯೋ ಮಾಡಿ ಗಾಡಿಗಳೆಲ್ಲ ತೋರಿಸಿ ಕಸ್ಟಮರ್ಗೆ ನೋಡ್ಲಿ, ಬರ್ಲಿ, ಬಿಸ್ನೆಸ್ ಶುರು ಮಾಡೋಣ. ಮತ್ತೆ ಅಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಸರ್, ಇದು ಬನಶಂಕರಿ ಸೆಕೆಂಡ್ ಸ್ಟೇಜ್ KR ರೋಡ್ ಅಲ್ಲಿ ಯುಕೋ ಬ್ಯಾಂಕ್ HDFC ಮಧ್ಯ ನಮ್ದು ಕಸ್ತೂರಬಾ ಕಾರ್ ಮಾರ್ಟ್ ಅಂತ ಬರುತ್ತೆ. ಸೆಂಟರ್ ಆಫ್ ದ ಸಿಟಿ ತರ, ಸೆಂಟರ್ ಆಫ್ ದ ಅಪೋಸಿಟ್ ಸೇಟು ವ್ಯಾಲಿ ಅಂತ ಇದೆ. ಅದು IT ಕಂಪನಿ, ಅದು ಅಂದ್ರೆ ಸಾಫ್ಟ್ವೇರ್. ಸೊ ಯಾವ್ದು ಲೊಕೇಶನ್ ಹಾಕಿದ್ರು ಕಸ್ಟಮರ್ಗೆ ಗೊತ್ತಿರುತ್ತೆ. ನೀವು ಗೂಗಲ್ ಅಲ್ಲಿ ಕಸ್ತೂರಬಾ ಇದೆ, ಕಸ್ತೂರಬಾ ಕಾರ್ ಮಾರ್ಟ್ ಅಂತ ಬರುತ್ತೆ. ಅಂಡ್ ಸರ್ದು ಬಂದು ಇದು ಕ್ಯಾಟಲಾಗ್ ಇರುತ್ತೆ, ಅದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದನ್ನು ನೀವು ಚೆಕ್ ಮಾಡಬಹುದು. ಅಂಡ್ ಲೋನ್ ಬಗ್ಗೆ ಸರ್, ಅದೆಲ್ಲ ಲೋನ್ ಎಲ್ಲ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಲಾಸ್ಟ್ ಅಲ್ಲಿ ಗಾಡಿ ನೋಡ್ಬೇಕಲ್ಲ, ಫಸ್ಟ್ ಗಾಡಿ ಫಸ್ಟ್ ಲೋನ್ ಅಲ್ಲಿ ಲೋನ್ ಬಗ್ಗೆ ಮಾತಾಡ್ಬಿಟ್ಟು ಎಲ್ಲ ಬಗ್ಗೆ ಮಾತಾಡ್ಬಿಟ್ರೆ ಕಸ್ಟಮರ್ ಗೆ ಬೋರ್ ಹೊಡೆಯುತ್ತೆ. ಹೌದು, ಫಸ್ಟ್ ಗಾಡಿ ಮಾಡಬೇಕು ಗಾಡಿಗೆ, ಆಮೇಲೆ ಲೋನ್ ಬಗ್ಗೆ ಹೇಳ್ತೀನಿ. ಶೋರ್ ಸರ್, ಶೋರ್ ಸರ್. ಸೊ ವೀಕ್ಷಕರೇ, ಬನ್ನಿ ಆಗ್ಲೇ ತಡ ಮಾಡ್ದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಂಡ್ ಡಿಸ್ಪ್ಲೇ ಅಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ, ಚೆಕ್ ಮಾಡಿಕೊಳ್ಳಿ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸರ್, ಫಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಸರ್, ಇದು ಡೀಟೇಲ್ಸ್ ಎಲ್ಲ ಸರ್? 2018 V ವರ್ಷನ್ ಪೆಟ್ರೋಲ್, ಅಲಾಯ್ ವೀಲ್, ಡೈಮಂಡ್ ಕಟ್ ಅಲಾಯ್ ವೀಲ್ ಇದೆ, ಗುಡ್ ಕಂಡೀಷನ್ ಟೈರ್ ಇದೆ, 2 ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಸೀಟ್ ಹೈಟ್ ಅಡ್ಜಸ್ಟಬಲ್ ಇದೆ ನೋಡಿ. ಲೆದರ್ ಸೀಟ್ಸ್ ಎಲ್ಲ ಕಸ್ಟಮರ್ ಹಾಕ್ಸಿರೋದಾ ಸರ್? ಇದು ಹಾಕ್ಸಿರೋದು. ಏನೇನು ಆಮೇಲೆ ಫೀಚರ್ಸ್ ರಿವರ್ಸ್ ಇದೆ ಕ್ಯಾಮ್ರಾ ಇದೆ, ರಿವರ್ಸ್ ಕ್ಯಾಮ್ರಾ, ಕ್ರೂಸ್ ಕಂಟ್ರೋಲ್, ದೊಡ್ಡದಾಗಿ ಸ್ಕ್ರೀನ್ ಇದೆ ನೋಡಿ. ಅದು ಇದು ಕಂಪನಿಯಿಂದ ಬರುತ್ತೆ. ಅದು 2018 ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್. ಪ್ರೈಸಿಂಗ್ ಸರ್ ಇದು? ಪ್ರೈಸಿಂಗ್ ಇದು 7,25,000 ಸರ್. 7,25,000. ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್ ಕಸ್ಟಮರ್? 7 lakh ಟ್ರೈ ಮಾಡ್ಬೋದು ಸರ್. 7 lakhs ತನಕ ಆಗುತ್ತೆ. ಸೊ ವೀಕ್ಷಕರೇ, ಆಗ್ಲೇ ನೋಡ್ಬೋದು ನೀವು ನಮ್ಮ ಮುಂದೆ ಒಂದು ನೆಕ್ಸ್ಟ್ ಮಾರುತಿ ಸುಜುಕಿ SX4 ಇದೆ. ಇದು ಡೀಟೇಲ್ಸ್ ಸರ್? 2013 SX4 ZDI ಡೀಸೆಲ್ ವರ್ಷನ್, ಸೆಕೆಂಡ್ ಓನರ್, ಅಲಾಯ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. 2013. ಅವಾಗ ಟಾಪ್ ಎಂಡ್ ಸರ್ ಇದು? ಟಾಪ್ ಎಂಡ್ ಸರ್, ZDI ಟಾಪ್ ಎಂಡ್ ನೋಡ್ಬೋದು. ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಇಂಟೀರಿಯರ್? 2 ಏರ್ ಬ್ಯಾಗ್ ಬರುತ್ತೆ, ABS ಇದೆ, ಇನ್ಬಿಲ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ಸ್ ಇದೆ, ಸೆಂಟ್ರಲ್ ಲಾಕಿಂಗ್, ಅಲಾಯ್ ವೀಲ್ ಇದೆ. ಏರ್ ಬ್ಯಾಗ್ಸ್ ಎಲ್ಲ ಬರಲ್ಲ? 2 ಬರುತ್ತೆ. 2 ಏರ್ ಬ್ಯಾಗ್ಸ್ ಇದೆ. ಪ್ರೈಸಿಂಗ್ ಸರ್ ಇದು? ಇದು 325 ಹೇಳ್ತೀವಿ ಸರ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 3,25,000 ನೆಗೋಷಿಯಬಲ್. ಒಂದು ಫೈನಲ್ ಟು ಫೈನಲ್ ಸರ್ ಇದು? ಫೈನಲ್ ಕಸ್ಟಮರ್ ಬರ್ಲಿ ಸರ್, ಗಾಡಿ ನೋಡ್ಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸೊ ವೀಕ್ಷಕರೇ ನೋಡಬಹುದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ i20 ಇದೆ ಸರ್. i20 2016 ಸಿಂಗಲ್ ಓನರ್ ಆಸ್ತಾ, ಪೆಟ್ರೋಲ್ 48,000 ಹೊಡಿದೆ. ಡೈಮಂಡ್ ಕಟ್ ಅಲಾಯ್ ಅಲ್ಲಿ ನೋಡಿ, ಎಲ್ಲ ಕಂಪನಿದು. ಯಾವ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದ್ರೆ ಇದು ಕ್ರೋಮ್ಸ್ ಎಲ್ಲ ಹಾಕಿದ್ದಾರೆ. ಸೈಡ್ ಅಲ್ಲಿ ಇದು ಕ್ರೋಮ್ಸ್ ನೋಡಬಹುದು ನೀವು. ಇದು ಒಂದು ಮಾತ್ರ, ಡೋರ್ಸ್ ಕೂಡ ಸಿಂಗಲ್ ಓನರ್. ಇದರಲ್ಲಿ ಕ್ರೂಸ್ ಕಂಟ್ರೋಲ್, ಡೀಸೆಲ್ ಗೆ ಮಾತ್ರ ಬರೋದು, ಇದಕ್ಕೆ ಬರಲ್ಲ. ಕ್ರೂಸ್ ಕಂಟ್ರೋಲ್ ಬರಲ್ಲ. ಓಕೆ. ಅಂಡ್ ಕಂಟ್ರೋಲ್ ಸೀಟ್ಸ್ ಇದೆ ನೋಡಬಹುದು. ರಿವರ್ಸ್ ಕ್ಯಾಮ್ರಾ ಇದೆ, 2 ಏರ್ ಬ್ಯಾಗ್, ABS, ಆಮೇಲೆ ಕೀಲೆಸ್ ಎಂಟ್ರಿ. ಓಕೆ. ಎಲ್ಲ ಇದೆ. ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಸರ್ ಇದು? 2 ಬರುತ್ತೆ. ಇದು ಡೀಸೆಲ್ ಇಂಜಿನ್, ಪೆಟ್ರೋಲ್. ಪ್ರೈಸಿಂಗ್ ಸರ್? ಏನ್ ಸರ್ ಪ್ರೈಸಿಂಗ್ ಇದು? ಪ್ರೈಸ್ 6,85,000 ನೆಗೋಷಿಯಬಲ್. 6,85,000 ನೆಗೋಷಿಯಬಲ್. ಅಂಡ್ ನೆಕ್ಸ್ಟ್ ನೋಡಬಹುದು i10 ಇದೆ ಸರ್. ಇದು ಡೀಟೇಲ್ಸ್? 2014 ಇವತ್ತೇ ಬಂದಿದ್ದು. 2014 ಸಿಂಗಲ್ ಓನರ್, 50,000 ಕಿಲೋಮೀಟರ್ ಓಡಿದೆ. ಸ್ಪೋರ್ಟ್ಸ್ ಗಾಡಿ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಒಳಗಡೆ ಪುಷ್ ಬಟನ್ ಸ್ಟಾರ್ಟ್ ನೋಡಿ, ಒಳಗಡೆ ತೋರಿಸಿ. ಪುಷ್ ಸ್ಟಾರ್ಟ್, ಇಗ್ನಿಷನ್ ಸ್ಟಾರ್ಟ್ ಬರುತ್ತೆ. ಲೆದರ್ ಸೀಟ್ಸ್ ಇದೆ, ಬಟನ್ ಸ್ಟಾರ್ಟ್ ಇದೆ, ಕೀಲೆಸ್ ಎಂಟ್ರಿ ಕೂಡ ಇದೆ. ಸೂಪರ್ ಆಗಿದೆ ಸರ್ ಗಾಡಿ ನೋಡಕ್ಕೆ. ಸ್ಪೋರ್ಟ್ಸ್ ಆಪ್ಷನಲ್ ಅಂದ್ರೆ ನಿಮ್ಗೆ ಅಲಾಯ್ ವೀಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಇದು ಬರೀ ಸ್ಪೋರ್ಟ್ಸ್, ಅಲಾಯ್ ವೀಲ್, ಏರ್ ಬ್ಯಾಗ್ ಬರಲ್ಲ. ಓಕೆ. ಇದ್ರದ್ದು ಪ್ರೈಸ್ 4,30,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. 2014 ಸಿಂಗಲ್ ಓನರ್, 50,000 ಹೊಡಿದೆ. ಸೊ ನೆಕ್ಸ್ಟ್ ವೆಹಿಕಲ್ ನೋಡಬಹುದು, ನಿಮ್ ಫೇವರೇಟ್ ಗಾಡಿ ಟೊಯೋಟಾ ಇನೋವಾ ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್? 2019 ಸಿಂಗಲ್ ಓನರ್, Z ವರ್ಷನ್, ಟಾಪ್ ಎಂಡ್, ಫುಲ್ಲಿ ಲೋಡೆಡ್, ಸಿಂಗಲ್ ಓನರ್, 66,000 ಕಿಲೋಮೀಟರ್ ಓಡಿದೆ.
66,000 ರೇರ್ ಅಲ್ಲ ಸರ್? ನೋಡಿದೆ. ಹೌದು ಹೌದು, ತುಂಬಾ ರೇರ್ ಸಿಗೋದು. ಸಿಂಗಲ್ ಓನರ್, ಫುಲ್ಲಿ ಲೋಡೆಡ್ ಗಾಡಿ, ಜೆಡ್ ವರ್ಷನ್. ಇಂಟೀರಿಯರ್ ತೋರಿಸ್ತೀನಿ ನೋಡಿ, ಓಪನ್ ಮಾಡಿ. ಇದು ಕೆ ರಿಜಿಸ್ಟ್ರೇಷನ್ ಸರ್? ಇದು ರಿಜಿಸ್ಟ್ರೇಷನ್ ಹೌದು. K03 ಗಾಡಿ, ಸಿಂಗಲ್ ಓನರ್, 66,000 ಓಡಿದೆ. ಅದು ಇದು ನೋಡಿ, ಎಲೆಕ್ಟ್ರಿಕಲ್ ಎಲ್ಲ ಫ್ಯೂಚರ್ ಇದೆ ನೋಡಿ, ಫುಲ್ ಫ್ಯೂಚರ್ ಬರದೆ ಕಂಪನಿದ ಹಂಗೆ ಬರುತ್ತಾ? ಕಂಪನಿಯಿಂದ ಬರುತ್ತೆ. ಹೌದು, 360 ಕ್ಯಾಮ್ರಾಸ್ ಬರುತ್ತೆ, ಎಲೆಕ್ಟ್ರಿಕಲ್ ಸ್ಲೈಡರ್ ಸೀಟ್, ಹೈಟ್ ಅಡ್ಜಸ್ಟಬಲ್. ಸರ್ ಸೂಪರ್ ಆಗಿದೆ ಸರ್ ಗಾಡಿ ಇದು ನೋಡಕ್ಕೆ. ಪ್ರೈಸಿಂಗ್ ಹಂಗೆ ಇರುತ್ತೆ. ಎಷ್ಟು ಸರ್ ಹೇಳ್ತಾ ಇದ್ದೀರಾ ಇದು? ಇದು 20 lakh ಹಾಕಿದೀವಿ ಸರ್. 20 lakhs ಜಾಸ್ತಿ ಏನ್ ಬೇಡ, ಸ್ವಲ್ಪ ಕಸ್ಟಮರ್ ಬನ್ನಿ ಗಾಡಿ ನೋಡಿ ಕಂಡೀಷನ್ ಹೇಗಿದೆ. ಚೆನ್ನಾಗಿದೆ. 20 lakh ಹೇಳ್ತಾ ಇದೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್, 66,000 ಕಿಲೋಮೀಟರ್ ಓಡಿದೆ, ಜೆಡ್ ವರ್ಷನ್. ನೀವು ಓಲೆಕ್ಸ್ ಅಲ್ಲಿ ಮತ್ತೆ ಇದು ಏನದು ಸ್ಪಿನ್ನಿ, ಕಾರ್ 24 ಎಲ್ಲ ಚೆಕ್ ಮಾಡಿ. ಅದಕ್ಕಿಂತ ಪ್ರೈಸ್ ಜಾಸ್ತಿ ಇದ್ರೆ ನಮ್ಗೆ ಹೇಳಿ ಸರ್. ಓಕೆ, ಅದಕ್ಕಿಂತ ಕಡಿಮೆನೇ ಇರುತ್ತೆ. ಹೌದು, ಅಂಡ್ ಹೈ ಪ್ರೈಸ್ ಅಂತ ಕಮೆಂಟ್ ಮಾಡಿದ್ರೆ ಏನ್ ಸರ್ ಮಾಡ್ತೀರಾ? ಕಮೆಂಟ್ ಮಾಡ್ತಾರೆ ಸರ್, ಅವ್ನ್ ಕಮೆಂಟ್ ಮಾಡಕ್ಕೆ ದುಡ್ಡು ಕಟ್ಟಂಗಿಲ್ಲ. ಚೆನ್ನಾಗಿದೆ ಸರ್. ಎಲ್ಲ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಸರ್? 100% ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. 2.4Z ಇದು. ಹೌದು ನೋಡಿ, 7 ಸೀಟರ್, 2019. ಚೆನ್ನಾಗಿದೆ ಸರ್. ಸೊ ಪ್ರೈಸಿಂಗ್ ನೀವು 20 lakhs ಹೇಳ್ತಾ 20 lakhs ನೆಗೋಷಿಯಬಲ್ ಮಾಡಿ. ಓಕೆ ಸರ್. ವೀಕ್ಷಕರೇ ನೋಡ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಯಾಜ್ ಇದೆ, ಮಾರುತಿ ಸುಜುಕಿ. ಸರ್ ಇದ್ರ ಡೀಟೇಲ್ಸ್ ಎಲ್ಲನಾ ಸರ್? 2020 ಸರ್, ಇದು ಫಸ್ಟ್ ಓನರ್. ಓಕೆ, 36,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್ ಗಾಡಿ, 2020, ಆಲ್ಫಾ ಟಾಪ್ ಎಂಡ್. ಆಲ್ಫಾ ಟಾಪ್ ಎಂಡ್ ಅಂಡ್ ಅಲಾಯ್ಸ್ ಸೂಪರ್ ಪ್ರೀಮಿಯಂ, ಪ್ರೀಮಿಯರ್ ಆಗಿ ಇದೆ ಸರ್ ಇದು. ಎರಡು ಏರ್ ಬ್ಯಾಗ್ ಇದೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಬಟನ್ ಸ್ಟಾರ್ಟ್, ಪುಷ್ ಬಟನ್, ಇದು ಆಮೇಲೆ ಏನದು ಕೀಲೆಸ್ ಎಂಟ್ರಿ, ಎಲೆಕ್ಟ್ರಿಕಲ್ ಫೋಲ್ಡಬಲ್ ಮಿರರ್. ಟೈರ್ ಕಂಡೀಷನ್ ಫಸ್ಟ್ ನೋಡಿಸಿ. ಟೈರ್ಸ್ ನೀವು ನೋಡ್ಬೋದು ಎಷ್ಟು ನೀಟ್ ಆಗಿದೆ ಅಂತ. ಫಸ್ಟ್ ಓನರ್ ಆಗಿದೆ, ಸಿಂಗಲ್ ಓನರ್ ಮಾತ್ರ. ಅಂಡ್ ಪ್ರೈಸಿಂಗ್ ಸರ್ ಇದು? ಇದು 7,60,000. 7,60,000. ಡೀಸೆಲ್ ಪೆಟ್ರೋಲ್? ಅದರಲ್ಲಿ ನೆಗೋಷಿಯಬಲ್. ಪೆಟ್ರೋಲ್. ಪೆಟ್ರೋಲ್ ಫುಲ್ಲಿ ಲೋಡೆಡ್ ಆಲ್ಫಾ, ಸಿಂಗಲ್ ಓನರ್, ಕಡಿಮೆ ಓಡಿದೆ, 36,000 ಕಿಲೋಮೀಟರ್. 36,000. ಅಂಡ್ ವೀಕ್ಷಕರೇ ನೀವು ನೋಡಬಹುದು, ನೆಕ್ಸ್ಟ್ ಒಂದು ಕಾಂಪ್ಯಾಕ್ಟ್ SUV ನೋಡ್ತಾ ಇದ್ರಿ. ನಮ್ಮ ಮುಂದೆ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ. ಇದ್ರ ಡೀಟೇಲ್ಸ್? 2018 ಸಿಂಗಲ್ ಓನರ್, 58,000 ಕಿಲೋಮೀಟರ್ ಓಡಿದೆ, 58,000 ಕಿಲೋಮೀಟರ್. ಟೈಟಾನಿಯಂ ಆಪ್ಷನಲ್. ಆಪ್ಷನಲ್ ಅಂದ್ರೆ ನಿಮ್ಗೆ ಬಟನ್ ಸ್ಟಾರ್ಟ್ ಸಿಗುತ್ತೆ. ಓಕೆ, 6 ಏರ್ ಬ್ಯಾಗ್ ಇದೆ, ABS ಇದೆ, ಆಮೇಲೆ ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಒಂದು ಮಾತ್ರ ಇಲ್ಲ, ಏನಂದ್ರೆ ಅದು ಸನ್ ರೂಫ್. ಅದು ಮಾತ್ರ ಸನ್ ರೂಫ್ ಇದಕ್ಕೆ ಬರಲ್ಲ ಸರ್, ಕಂಪನಿ ಯಾವ್ದಕ್ಕೂ ಇದಕ್ಕೆ ಕೊಟ್ಟಿಲ್ಲ ಸನ್ ರೂಫ್. ಇಲ್ಲ, ಇಕೋಸ್ಪೋರ್ಟ್ ಅಲ್ಲಿ ಬಂತಲ್ಲ ಸರ್? ಯಾವ ಮಾಡೆಲ್ಗೆ? ಟೈಟಾನಿಯಂ ಪ್ಲಸ್ ಅದು ಯಾವ್ದು 2014 ಮೇಲೆ ಇರೋದಕ್ಕೆ. 2014? ಇಲ್ಲ, ಇಕೋ ಸ್ಪೋರ್ಟ್ಸ್ಗೆ ಸನ್ ರೂಫ್ ಯಾವತ್ತೂ ನೋಡಿಲ್ಲ ನಾನು. ಹೌದಾ? ಯಾರೋ ಮಾಡಿಸಿರ್ಬೇಕು, ಔಟ್ ಆಫ್ ಮೈಟ್ ಬಿ ಮಾಡಿಫೈ ಮಾಡಿ ಇರಬೇಕು. ಚೆನ್ನಾಗಿದೆ ಸರ್. ಇಂಟೀರಿಯರ್ ಎಲ್ಲ ಲೆದರ್ ಎಲ್ಲ ಕಸ್ಟಮರ್ ಹಾಕ್ಸಿರೋದು? ಇಲ್ಲ, ಕಂಪನಿಯಿಂದ ಬಂದಿರೋದು. ಓಕೆ, ಹಿಂದೆ ಕೂಡ ನೋಡ್ಬೋದು ನೀವು, ಸ್ಟೆಪ್ನಿ ಕೂಡ ಹಂಗೆ ಫ್ರೆಶ್ ಆಗಿದೆ. ಎಲ್ಲ ಸರ್ಟಿಫೈಡ್ ವೆಹಿಕಲ್ ಸರ್, ನಿಮ್ಗೆ ಏನ್ ಮಾತಾಡಂಗಿಲ್ಲ. ಕಂಪನಿಯಿಂದ ಇದು ಸಿಗುತ್ತೆ, ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಗಾಡಿಗಳಿಗೆ, ಒರಿಜಿನಲ್ ಕಂಡೀಷನ್ ಇರುತ್ತೆ. ಬನ್ನಿ, ಎಲ್ಲ ಗಾಡಿ ನೋಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀನಿ. ಅಂಡ್ ಪ್ರೈಸಿಂಗ್ ಸರ್? 8,25,000 ಸರ್, 8 lakh ಫಿಕ್ಸ್ ಮಾಡ್ಕೊಡ್ತೀನಿ, ಬನ್ನಿ ಸರ್. 8 lakhsಗೆ ಇಕೋಸ್ಪೋರ್ಟ್ ನೋಡಬಹುದು. ಸಿಂಗಲ್ ಓನರ್, 58,000 ಕಿಲೋಮೀಟರ್ ಓಡಿದೆ, ಟೈಟಾನಿಯಂ ಆಪ್ಷನಲ್, ಫುಲ್ ಟಾಪ್ ಎಂಡ್. ಓಕೆ ಸರ್. ನೀವು ನೋಡ್ತಾ ಇದ್ದೀರಾ ಏನ್ ಗಾಡಿ ಇದು ಅಂತ. ಇಂಟೀರಿಯರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಮಹೀಂದ್ರಾ ಥಾರ್ ಇದೆ. ಇದ್ರ ಡೀಟೇಲ್ಸ್ ಕೇಳೋಣ ಬನ್ನಿ ಸರ್. ಇದ್ರ ಡೀಟೇಲ್ಸ್ ಎಲ್ಲನ ಸರ್? ಸರ್ 2016 ಮಹೀಂದ್ರಾ ಥಾರ್ 4x4 ಆಗಿದೆ ಸರ್ ಗಾಡಿ. ಇಂಟೀರಿಯರ್ ತೋರಿಸಿ. ಲೆದರ್ ಸೀಟ್ಸ್ ನೋಡಿ, 4x4, ಸೆಕೆಂಡ್ ಓನರ್ ಆಗಿದೆ, 2016 ಥಾರ್ ಮ್ಯಾನ್ಯುವಲ್, ಡೀಸೆಲ್, 71,000 ಕಿಲೋಮೀಟರ್ ಓಡಿದೆ. ಪ್ರೈಸಿಂಗ್ ಸರ್ ಇದು? ಪ್ರೈಸ್ ಇದು 8 lakh ಬೇಕಂತ ಹೇಳಿದ್ದಾರೆ ಸರ್. ನಾವು 8 lakh ಬೇಡ, 775 ಹಾಕೋಣ ಅಂದ್ಬಿಟ್ಟು 775 7,75,000 ನೋಡ್ಬೋದು ನೀವು. ಎಕ್ಸ್ಟೀರಿಯರ್, ಆಮೇಲೆ ಇದು ಹಾರ್ಡ್ ಟಾಪ್ ನೋಡಿ, ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಏನಾಗಲ್ಲ. 3 ಜನ ನಿಂತ್ಕೊಂಡ್ರು ಏನಾಗಲ್ಲ. ಮೇಲೆ ಹೋಗ್ಬಿಡಿ ಸರ್, ಹಂಗೆ ನೋಡೋಣ. ಏನಾಗಲ್ಲ. ಆ ಕಡೆ ನೀವು ನೋಡ್ಬೋದು. ಟೈರ್ ನೋಡಿ, ಹೊಸ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್. ನೋಡ್ಬೋದು ಎಷ್ಟು ನೀಟ್ ಆಗಿದೆ ಅಂತ.
ಕಂಪನಿಯಿಂದ ಬಂದಿರೋದು. ಗ್ರಿಲ್ಸ್ ನೋಡ್ಬೋದು, ಸೂಪರ್ ಆಗಿದೆ, ಒಂದು ಮೆಸ್ ತರ. ಗಾಡಿ ಚೆನ್ನಾಗಿದೆ ಸರ್, 16 ಮಾಡಲು. ಬನ್ನಿ ಗಾಡಿ ನೋಡಿ, ಗಾಡಿ ನೋಡಿದ್ಮೇಲೆ ಏನಾದ್ರು ಪ್ರೈಸ್ ಫಿಕ್ಸ್ ಮಾಡೋಣ. ನೀವು ಫೋನಲ್ಲೇ ಕೇಳ್ಬಿಟ್ಟು ಇಲ್ಲ ಸರ್ ಪ್ರೈಸ್ ಜಾಸ್ತಿ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಆದ್ರೆ ಇದೇ ರಿಯಲ್ ತಾರ್ ಅಂತಾನೆ ಹೇಳ್ಬೋದು. ತಾರ್ ಈ ಲೇಟೆಸ್ಟ್ ಮಾಡೆಲ್ಗಿಂತ ಅವಾಗೆಲ್ಲ ಇದೆ ಸರ್. ನೆಕ್ಸ್ಟ್ ಇನ್ನೊಂದು ಹೋಂಡಾ ಸಿಟಿ 2019 ಆಟೋಮೆಟಿಕ್ VX ಫುಲಿ ಲೋಡೆಡ್ ವಿತ್ ಸನ್ ರೂಫ್ ಬರುತ್ತೆ, 6 ಏರ್ ಬ್ಯಾಗ್ ಇದೆ, ABS ಇದೆ, ಡೈಮಂಡ್ ಕಟ್ ಅಲಾಯ್ ವೀಲ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಗಾಡಿ, ಕೀಲೆಸ್ ಎಂಟ್ರಿ, ತೋರಿಸ್ತೀನಿ ನೋಡಿ ಒಳಗಡೆ, ರಿವರ್ಸ್ ಕ್ಯಾಮ್ರಾ ಎಲ್ಲ ಆಯ್ತು. ಹೋಂಡಾ ಸಿಟಿ ಡಿಮ್ಯಾಂಡ್ ಸೂಪರ್ ಆಗಿದೆ ಸರ್ ಇವಾಗೆಲ್ಲ. ಅಂಡ್ ಇದಂತೂ ತುಂಬಾ ಚೆನ್ನಾಗಿದೆ, ಸಿಲ್ವರ್ ಕಲರ್ ಹೌದು. ಬೇಜ್ ಇಂಟೀರಿಯರ್ಸ್ ಬರುತ್ತೆ. ಟೂ 2019 ಸಿಂಗಲ್ ಓನರ್. ಇದ್ರದ್ದು ಪ್ರೈಸ್ ಬಂದು 11,25,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡಿಸ್ಬೋದು. ಸೊ ವೀಕ್ಷಕರೇ ನೋಡ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಕ್ರೆಟಾ ಇದೆ ಸರ್. ಇದು ಡೀಟೇಲ್ಸ್ 2016 ಸೆಕೆಂಡ್ ಓನರ್, 36,000 ಕಿಲೋಮೀಟರ್ ಓಡಿದೆ. ಕ್ರೇಟಾ SX ಪ್ಲಸ್ ಡ್ಯುಯಲ್ ಕಲರ್ ಅಲ್ಲಿ ಬರುತ್ತೆ, ರೆಡ್ ಅಂಡ್ ಬ್ಲಾಕ್. ಬರೀ 36,000 ಕಿಲೋಮೀಟರ್ ಓಡಿದೆ. ರಿವರ್ಸ್ ಕ್ಯಾಮ್ರಾ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, 2 ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ. ಚೆಕ್ ಮಾಡ್ಬೋದು, ಗಾಡಿ ನೀಟಾಗಿದೆ ಕಂಡೀಷನ್. ಡೀಸೆಲ್ ಬರುತ್ತೆ ಸರ್ ಇದು? ಪೆಟ್ರೋಲ್ SX ಪ್ಲಸ್. ಪ್ರೈಸಿಂಗ್ ಸರ್ ಇದು? ಪ್ರೈಸ್ ಇದು 9 lakh ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡಿಸ್ಬೋದು. 9 lakhs ಕ್ರೆಟಾ. ಓಕೆ ಸರ್. ಅಂಡ್ ನೆಕ್ಸ್ಟ್ XUV 300 ಇದೆ ಸರ್, ಇದು ಡೀಟೇಲ್ಸ್? ಹೌದು, ಲಾಸ್ಟ್ ವಿಡಿಯೋಲಿ ಕೂಡ ನೋಡಿರ್ತೀರಾ. 2019 ಸಿಂಗಲ್ ಓನರ್, 1,30,000 ಕಿಲೋಮೀಟರ್ ಓಡಿದೆ. ಫುಲಿ ಲೋಡೆಡ್ ವಿತ್ ಸನ್ ರೂಫ್ ಬರುತ್ತೆ, 6 ಏರ್ ಬ್ಯಾಗ್, ABS ಇದೆ. 8 ಏರ್ ಬ್ಯಾಗ್ ಇದೆ, 10 ಏರ್ ಬ್ಯಾಗ್, ABS ಇದೆ, ಸನ್ ರೂಫ್ ಇದೆ, ಫುಲಿ ಲೋಡೆಡ್ ಗಾಡಿ. ಇದು ಕೂಡ 9 lakh ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. 9 lakhs ನೆಗೋಷಿಯಬಲ್. ಓಕೆ ಸರ್. ಅಂಡ್ XUV 500 ಸರ್, 2019 ಸಿಂಗಲ್ ಓನರ್, 62,000 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ W7. ಓಕೆ. W7 ಅಂದ್ರೆ ಒಂದು ಮಿಡ್ ವೇರಿಯಂಟ್ ಆಗಿರುತ್ತೆ ಅದು. ಮಿಡ್ ಅಂದ್ರೆ ಸೆಕೆಂಡ್ ಮಿಡ್ ಇದು. ಸೆಕೆಂಡ್ ಮಿಡ್. W6 ಮಿಡ್ ವೇರಿಯಂಟ್, W7 ಇದು. ಏರ್ ಬ್ಯಾಗ್, ABS, ಬಟನ್ ಸ್ಟಾರ್ಟ್ ಎಲ್ಲ ಇದೆ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? ಇದು ಎರಡೇ ಬರೋದು ಸರ್. ಪ್ರೈಸಿಂಗ್ ಸರ್ ಅದು? ಇದು 12,80,000. ಓಕೆ ಸರ್. ಈಗ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಹುಂಡೈ ವರ್ನಾ ಲವರ್ಸ್ ಯಾರಿದ್ದೀರಾ ನೋಡ್ಬೋದು, ವೈಟ್ ಕಲರ್ ಇದೆ ಸರ್. ವರ್ಣ ಅಂದ್ರೆ 2014 ಸಿಂಗಲ್ ಓನರ್, 50,000 ಓಡಿದೆ. ಓಕೆ. ಕಸ್ಟಮರ್ ಗಾಡಿ ಇದು, ಬುಕ್ ಆಗಿದೆ. 5 lakh ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. 5 lakhs. ಓಕೆ ಸರ್. ಅಂಡ್ ಒಳಗಡೆ ನೋಡ್ತೀರಾ? ಬೇರೆ ಏನಾದ್ರು ವರ್ಣ ಇದೆಯಾ ಸರ್ ಕಸ್ಟಮರ್? ಓಪನ್ ಮಾಡಿ. ಬೇರೆ ಏನಾದ್ರು ಗಾಡಿ ಇದೆಯಾ ಸರ್? ಇದೆ 2015 ಇದೆ, ಸೇಮ್ ವೈಟ್ ಕಲರ್, SX ಆಪ್ಷನಲ್, ಸೇಮ್ ವೇರಿಯಂಟ್. ಅದು 15. ಬೇಕಂದ್ರೆ ಫೋನ್ ಮಾಡಿ ತರಿಸ್ತೀನಿ. ಓಕೆ. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು 5 lakhs ಗೆ ಸೇಲ್ ಆಯ್ತಲ್ಲ? ಇದು 5 lakh ಗೆ ಸೇಲ್ ಆಯ್ತು. ಓಕೆ. ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೋಡಬಹುದು, ನಮ್ಮ ಮುಂದೆ ಒಂದು Volkswagen Polo ಇದೆ ಸರ್. ಇದು ಡೀಟೇಲ್ಸ್? 2018 ಸೆಕೆಂಡ್ ಓನರ್, ಹೈಲೈನ್, ಪೆಟ್ರೋಲ್, 60,000 ಓಡಿದೆ. ಇಂಟೀರಿಯರ್ ನೋಡಿ, ಇಂಟೀರಿಯರ್ ನೋಡಿ, 2 ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟೆಡ್ ಮ್ಯೂಸಿಕ್ ಸಿಸ್ಟಮ್. ಯಾಕಂತ ಗೊತ್ತಿಲ್ಲ ಸರ್, ಸ್ವಲ್ಪ ದಿನದಿಂದ ಪೋಲೋ ತುಂಬಾ ಇಷ್ಟ ಆಗ್ತಾ ಇದೆ ನನಗೆ. ಪೋಲೋ ಇನ್ನೊಂದು ರೆಡ್ ಕಲರ್ ಇದೆ ಸರ್, ಆಟೋಮೆಟಿಕ್ TSI ಹೈಲೈನ್ ಪ್ಲಸ್, 2020 ಫಸ್ಟ್ ಓನರ್, ರೆಡ್ ಕಲರ್. ಲಾಸ್ಟ್ ವಿಡಿಯೋಲಿ ನೋಡಿರ್ತೀರಾ, ಇದೆ ಇನ್ನ ಇದೆಯಾ ಅದು? ಅಂಡ್ ಇದು ಪ್ರೈಸಿಂಗ್ ಸರ್ ಇದು? ಸರ್ ಇದು 6,90,000. 6,90,000 ಹೇಳ್ತಾ ಇದ್ದೀರಾ? ಜಾಸ್ತಿ ಏನು ಡಿಫರೆನ್ಸ್ ಬರಲ್ಲ ಸರ್. ಇದು ಫೈನಲ್ 6,80,000 ವರೆಗೂ, ಇಲ್ಲ 75 ವರೆಗೂ ಟ್ರೈ ಮಾಡಬಹುದು ಅಷ್ಟೇ. ಯಾಕಂದ್ರೆ ಡೆಡ್ ಲೈನ್ ಹಾಕ್ಬಿಟ್ಟಿದೀವಿ ನಾವು 6,90,000. ನೀವು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ, 2018 ಹೈಲೈನ್ ಎಷ್ಟಿದೆ ಅಂತ ಚೆಕ್ ಮಾಡಿ. 6,90,000 ಒಳಗಡೆ ಸಿಕ್ಕಿದ್ರೆ ನಮ್ಗೆ ಹೇಳಿ ಸರ್, ನೀವೇ ತಗೊಂಡ್ಬರ್ತೀರಾ? ಆ ರೇಟ್ ಯಾರು ಹಾಕಲ್ಲ. 7 lakh ಮೇಲೆ ಇರುತ್ತೆ ಹೈಲೈನ್, 18 ಮಾಡಲ್. ಚೆಕ್ ಮಾಡಿ, ಜಾಸ್ತಿನೇ ಇರುತ್ತೆ. ಓಕೆ ಸರ್. ಪಿಕ್ಚರ್ ನೋಡ್ತಾ ಇದ್ದೀರಾ, ಮಾರುತಿ 800 ಇದೆ ಸರ್. ಇದು ಡೀಟೇಲ್ಸ್ ಸರ್? ಅದೇ ಹೇಳಿದ್ನಲ್ಲ ಸರ್ ಫಸ್ಟ್ ಅಲ್ಲಿ, ಲೋ ಬಜೆಟ್ ಗಾಡಿ ಇದೇನಾ ಅದು? ಲೋ ಬಜೆಟ್. ಓಕೆ. ಹೌದು. 2000 ಮಾಡಲು, FC 2028 ವರೆಗೂ ಇದೆ. FC 5 ಗೇರ್ ಗಾಡಿ ನೋಡಿ, ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ, ಲೆದರ್ ಶೀಟ್ ಕವರ್ ಹಾಕ್ಸ್ಕೊಂಡಿದ್ದಾರೆ, ಚೆನ್ನಾಗಿದೆ. ಗಾಡಿ ಕಂಡೀಷನ್ ಇದೆ. 2000 ಮಾಡಲು, ಸೆಕೆಂಡ್ ಓನರ್, 71,000 ಕಿಲೋಮೀಟರ್ ಓಡಿದೆ. ಪ್ರೈಸಿಂಗ್ ಸರ್? ಪ್ರೈಸ್ ಇದು 90,000 ಹಾಕಿದೀವಿ ಸರ್. ಒಂದು 80 ಬಂದ್ರೆ ಕೊಟ್ಬಿಟ್ಟಿದ್ದೀವಿ ಸರ್. 90,000. 80 lakhs ಅಂತ ಹೇಳ್ತಾ ಇದ್ದೀನಿ. 80,000 ಬಂದ್ರೆ ಮಾರುತಿ 800ಗೆ ತಗೊಂಡು ಹೋಗ್ಬೋದು. ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೋಡ್ಬೋದು ನೀವು, ಬ್ರೆಜಾ, ಮಾರುತಿ ಸುಜುಕಿ ಬ್ರೆಜಾ ಯಾರ್ಯಾರು ನೋಡ್ತಾ ಇದ್ದೀರಾ ಸರ್? ಇದು ಡೀಟೇಲ್ಸ್? 2019 ಫಸ್ಟ್ ಓನರ್ ಬ್ರೆಜಾ. ಓಕೆ. ZDI ಸಿಂಗಲ್ ಓನರ್, ಟಾಪ್ ಎಂಡ್.
ನೋಡಿ ಡೀಸೆಲ್ ಸರ್ ಇದು? ಡೀಸೆಲ್ ಲೆದರ್ ಸೀಟ್ಸ್ ಕವರ್, ಕ್ರೂಸ್ ಕಂಟ್ರೋಲ್ ಇದರಲ್ಲಿ ಇಲ್ಲ ಅನ್ಸುತ್ತೆ. ಡೀಸೆಲ್ ತುಂಬಾ ಜನ ಕಮೆಂಟ್ ಅಲ್ಲಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ, ನೀವು ನೋಡ್ಬೋದು ಡೀಸೆಲ್ ಇದೆ, ಯಾಕಂದ್ರೆ ಡೀಸೆಲ್ ಸ್ಟಾಪ್ ಆಗಿದೆ ಕಂಪನಿಯಿಂದ. ಎಷ್ಟು ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದರಲ್ಲಿ? ಏನ್ ಸರ್? ಏರ್ ಬ್ಯಾಗ್ಸ್ ಎರಡೇ ಬರೋದು. ಎರಡೇ ಬರುತ್ತಾ? ಅಂಡ್ ಪ್ರೈಸಿಂಗ್ ಇದ್ದದ್ದು? ಇದು 9 lakhs ಹೇಳ್ತಾರೆ. 9 lakhs ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತಾ ಸರ್ ಇದು? ಆಗುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ನೋಡ್ಬೋದು ನೀವು ಹಂಗೆ ನಮ್ಮ ಮುಂದೆ ಒಂದು ವ್ಯಾಗನಾರ್ ಇದೆ ಸರ್, ಇದ್ರ ಡೀಟೇಲ್ಸ್? 2016 ಸಿಂಗಲ್ ಓನರ್ ವ್ಯಾಗನರ್ VXI ಆಪ್ಷನಲ್. ಓಕೆ. ಆಪ್ಷನಲ್ ಅಂದ್ರೆ 2 ಏರ್ ಬ್ಯಾಗ್, ABS ಎಲ್ಲ ಇದೆ. 2 ಏರ್ ಬ್ಯಾಗ್ ಬರುತ್ತೆ, ABS ಕೂಡ ಇದೆ. ಸೂಪರ್ ಸರ್. ಫ್ಯಾಬ್ರಿಕ್ 6 ಇದೆ ನೋಡ್ಬೋದು. ಅಂಡ್ ಪ್ರೈಸಿಂಗ್ ಸರ್ ಇದು? ಸರ್ 4,50,000. 4,50,000 ನೆಗೋಷಿಯಬಲ್ ಆಗುತ್ತೆ. ಹೌದು. 48,000 ಕಿಲೋಮೀಟರ್ ಓಡಿದೆ. 2016 ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್. ಓಕೆ ಸರ್. ಅಂಡ್ ವೀಕ್ಷಕರೇ ನೋಡ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸೆಲೆರಿಯೋ ಇದೆ, ಸೆಲೆರಿಯೋ ಫ್ಯಾನ್ಸ್. ಸೆಲೆರಿಯೋ ಸರ್ 2016 ಇದು ಕೂಡ ಬುಕ್ ಆಗಿದೆ. ಇದು ಕೂಡ ಇದು ಬುಕ್ ಆಗ್ಬಿಟ್ಟಿದೆ. 4,25,000 ಬುಕ್ ಆಗಿದೆ. ಓಕೆ. ಸೊ ವೀಕ್ಷಕರೇ ನೋಡ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಚ್ ಇದೆ ಸರ್, ಇದೇ ಡೀಟೇಲ್ಸ್? 2014 ಸೆಕೆಂಡ್ ಓನರ್ 70,000 ಓಡಿದೆ ಸರ್. VXI ಪೆಟ್ರೋಲ್ 395 ನೆಗೋಷಿಯಬಲ್. ಓಪನ್ ಆಗಿದೆ ನೋಡಿ, ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡಿದ್ದಾರೆ. ಕಂಡೀಷನ್ ಇದೆ ಸರ್ ಗಾಡಿ, ಎಲ್ಲಾ ಗಾಡಿ ಕಂಡೀಷನ್ ಇರುತ್ತೆ. ಇದಕ್ಕೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತಾ ಸರ್? ಸಿಗುತ್ತೆ. ನಾರ್ಮಲ್ ಆಗಿ ಎಲ್ಲಾ ಗಾಡಿ ಯಾವ್ದು ಕೇಳಿದ್ರು ನೀವು ಸರ್ವಿಸ್ ಹಿಸ್ಟ್ರಿ ಕೊಡ್ತೀರಾ? ಅಂಡ್ ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಪ್ರೈಸಿಂಗ್ 2014 ಪೆಟ್ರೋಲ್ ಸೆಕೆಂಡ್ ಓನರ್ 70,000 ಓಡಿದೆ. ಪ್ರೈಸಿಂಗ್ 395 ನೆಗೋಷಿಯಬಲ್. 395 ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಸರ್. ಅಂಡ್ ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ ಸರ್, ಇದೇ ಡೀಟೇಲ್ಸ್? 2011 ಸೆಕೆಂಡ್ ಓನರ್ ಆಗಿದೆ. 60,000 ಕಿಲೋಮೀಟರ್ ಓಡಿದೆ. i10 ಸ್ಪೋರ್ಟ್ಸ್. ಓಕೆ. ಸ್ಕೈ ಬ್ಲೂ ಕಲರ್ ನೋಡಿ, ಕಂಡೀಷನ್ ಚೆನ್ನಾಗಿದೆ. ಪೆಟ್ರೋಲ್ ಸ್ಪೋರ್ಟ್ಸ್ ಗಾಡಿ, ಲೆದರ್ ಸೀಟ್ ಕವರ್ ಇದೆ, ಕಡಿಮೆ ಓಡಿದೆ. ಪ್ರೈಸಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಇದು 3 lakh ಅಲ್ಲ, 295 ಹೇಳ್ತಾರೆ, ನೆಗೋಷಿಯಬಲ್. 295 ನೆಗೋಷಿಯಬಲ್. ಅಂಡ್ ಈ ಕಲರ್ ಸ್ಕೈ ಬ್ಲೂ ಕಲರ್ ಬೇಡ ಅಂದ್ರೆ ಇನ್ನೊಂದು ಇದೆ. ಸರ್ ಇದು ಡೀಟೇಲ್ಸ್? ಗೋಲ್ಡ್ ಕಲರ್ 2012 ಸೆಕೆಂಡ್ ಓನರ್. ಇದು 72,000 ಓಡಿದೆ. ಮ್ಯಾಗ್ನಾ. ಹೌದು. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್. ಪ್ರೈಸಿಂಗ್ ಸರ್ ಇದು 3,25,000. 3,25,000. ಏರ್ ಬ್ಯಾಗ್ಸ್ ಎಲ್ಲ ಬರಲ್ವಾ? ಇಲ್ಲ ಬರಲ್ಲ. ಇನ್ನೊಂದು ಗಾಡಿ ಬರೋದಿದೆ ರೆಡ್ ಕಲರ್, 2009 ಸಿಂಗಲ್ ಓನರ್ 50,000 ಓಡಿದೆ. ಅದು ಪ್ರೈಸ್ ಹೇಳಲ್ಲ, ಯಾಕಂದ್ರೆ ಗಾಡಿ ಬಂದ್ಮೇಲೆ ನೋಡ್ಬೇಕು. ಹೌದಾ? ಓಕೆ. ಅಂಡ್ ವೀಕ್ಷಕರೇ ನೋಡ್ಬೋದು Kia Seltos 2023 ಡೀಸೆಲ್ ಸಿಂಗಲ್ ಓನರ್ 17,000 ಕಿಲೋಮೀಟರ್ ಓಡಿದೆ. ಫುಲ್ಲಿ ಟಾಪ್ ಎಂಡ್. ಚೆನ್ನಾಗಿದೆ ಸರ್ ಗಾಡಿ, ವೈಟ್ ಕಲರ್ ಆಗಿದೆ. ಆಲ್ವೈಸ್ ಡೈಮಂಡ್ ಕಟ್ ಇಲ್ಲ, ಡೈಮಂಡ್ ಕಟ್ ಅಲ್ಲ, ಸೂಪರ್ ಆಗಿ ಬರ್ತಾ ಇದೆ. ಪ್ಯಾನೋರಾಮಿಕ್ ರೂಫ್ ಇದೆ ನೋಡಬಹುದು ನೀವು. ಹೌದು. ಅಂಡ್ ಇಂಟೀರಿಯರ್ ಏನೇನು ಫೀಚರ್ಸ್ ಇದೆ ಸರ್? 10 ಏರ್ ಬ್ಯಾಗ್ ಇದೆ, ಬಟನ್ ಸ್ಟಾರ್ಟ್ ಎಲ್ಲ, ಆಮೇಲೆ ಎಲ್ಲ ಸೆನ್ಸರ್ಗಳು ತುಂಬಾ ಇದೆ. ಹೇಳಿದ್ರೆ ನಿಮಗೆ ವಿಡಿಯೋ ಉದ್ದ ಆಗ್ಬಿಡುತ್ತೆ. ಸೀಟು ಸೂಪರ್ ಆಗಿದೆ ಸರ್ ಇದು. ಇಷ್ಟು ಚೆನ್ನಾಗಿದೆ ಸರ್, ಏನಕ್ಕೆ ಸರ್ ಇಷ್ಟು ಬೇಗ ಸೇಲ್ ಮಾಡ್ಬಿಡ್ತಾರೆ? ಅಪ್ಗ್ರೇಡ್ ಆಗ್ತಾ ಇರ್ತಾರೆ ಸರ್, ದುಡ್ಡು ಇರೋರು ಏನ್ ಮಾಡ್ತಾರೆ. ಸೂಪರ್ ಆಗಿದೆ. ಅಂಡ್ ಪ್ರೈಸಿಂಗ್ ತಗೊಂತಾರೆ 1 ವರ್ಷ ನೋಡಿ, 1 ವರ್ಷ ಕರೆಕ್ಟ್ ಆಗಿ 1 ವರ್ಷ ಆಯ್ತು ಗಾಡಿ ಕೊಟ್ಬಿಡ್ತಾರೆ. 1 yearಗೆ ಬೋರ್ ಹೊಡಿತೆ. ಹೊಸ ಗಾಡಿ ನಿಮಗೆ 26 lakh ಇದೆ ಸರ್. ಇವಾಗ ನಾವು ಹಾಕಿರೋದು 1995, ಆಲ್ಮೋಸ್ಟ್ 20. ಅದ್ರ ಮೇಲೆ ನೆಗೋಷಿಯಬಲ್ ಮಾಡಿ 19,95,000 ಇದೆ ನೋಡಬಹುದು. ಸಿಂಗಲ್ ಓನರ್ 2000 ಡೀಸೆಲ್ ಆಟೋಮೆಟಿಕ್. ಸೆಲ್ಟಾಸ್ GTX ಪ್ಲಸ್ ಫುಲ್ಲಿ ಟಾಪ್ ಎಂಡ್. ಫುಲ್ ಟಾಪ್. ಓಕೆ. ಇನೋವಾ ನೋಡಬಹುದು, ಅಲ್ಲಿ ಒಂದು ಮೆರೂನ್ ಕಲರ್ ನೋಡಿದ್ವಿ, ಇಲ್ಲಿ ಒಂದು ಇದೆ. ನಿಮಗೆ ಇನೋವಾನೇ 2 ಆಪ್ಷನ್ ಇದೆ ಅಂತಾನೆ ಹೇಳ್ಬೋದು. ಇದು ಡೀಟೇಲ್ಸ್ ಕೇಳೋಣ ಸರ್? 2017 ಸರ್. 17 ಸಿಂಗಲ್ ಓನರ್ 97,000 ಕಿಲೋಮೀಟರ್ ಓಡಿದೆ. ಓಕೆ. ನೋಡಿ VX 7 ಸೀಟರ್. ಏನ್ ಸರ್ ಸೀಟ್ಸ್ ಎಲ್ಲ ಹೆಂಗಿದೆ? ಇದು ಇಂಟೀರಿಯರ್ ಸೂಪರ್ ಆಗಿದೆ ಸರ್. ಲೆದರ್ ನೋಡಿ ಯಾವ ತರ ಇದೆ, ಒಂದ್ಸಲ ಇದು ತೋರಿಸಿ. ಮಾರ್ವಿನ್ ಒಳ್ಳೆ ಲೆದರ್ಸ್ ಇದೆ. ಅಂದ್ರೆ ಇನೋವಾಗೆ ಸನ್ರೂಫ್ ಎಲ್ಲ ಕೊಟ್ಟಿದ್ರೆ ಇನ್ನ ಇನೋವಾ ಕೊಟ್ಟಿಲ್ಲ. ಅದೇ ನಾವೇನಾದ್ರೂ ಅಲ್ಲಿ ಡಿಸೈನರ್ ಆಗಿ ಏನಾದ್ರೂ ಇದ್ರೆ ಮಾಡಿಫೈ ಮಾಡಿಸ್ಬೋದು ಸರ್, ಅದಕ್ಕೇನಂತ ದುಡ್ಡು ಕೊಟ್ಟರೆ ಏನಾಗಲ್ಲ. ಆದ್ರೆ RTO ಅಪ್ರೂವಲ್ ಅದೇನಾದ್ರೂ ಆಕ್ಸಿಡೆಂಟ್ ಎಲ್ಲ ಏನಾದ್ರೂ ಆದಾಗ ಇದು ಸಿಗಲ್ಲ ನಮ್ಗೆ, ಇನ್ಶೂರೆನ್ಸ್ ಎಲ್ಲ. 2017 ಸಿಂಗಲ್ ಓನರ್ ಸರ್ ಇದು. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪ್ರೈಸು 18.5 ಹೇಳ್ತಾರೆ, 18.5 ಹೇಳ್ತಾರೆ. 18.5 ನೆಗೋಷಿಯಬಲ್. ಓಕೆ ಸರ್. ಇದೆ ಹೋಂಡಾ ಬ್ರಿಯೋ 2012 ಸಿಂಗಲ್ ಓನರು 41,000 ಓಡಿದೆ. 41,000 ಓಡಿದೆ.
41,000 ಮಾತ್ರನೇ ಬ್ರಿಯೋ. ವಿ ವರ್ಷನ್ ಪೆಟ್ರೋಲ್, 2 ಏರ್ ಬ್ಯಾಗ್ ಇದೆ, ಅಲಾಯ್ ವೀಲ್ ಇದೆ, ಹೊಸ ಟೈರ್ ಹಾಕಿದ್ದಾರೆ. ಈ ಗಾಡಿದ್ದು ಪ್ರೈಸ್ ಅಂದ್ರೆ ನಿಮಗೆ 3,95,000. 3,95,000 ನೆಗೋಷಿಯಬಲ್ ಇದೆಯಾ ಸರ್? ಓಕೆ. ಸೊ ವೀಕ್ಷಕರೇ, ಆಗಲೇ ವಿಡಿಯೋನ ನೋಡಿದ್ದೀರಾ. ನಿಮಗೆ ಸ್ಟಾಕ್ಸ್ಗಳ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ನಮ್ಮ ಸನೀಶ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸರ್ದು ನಂಬರ್, ಕಾಂಟ್ಯಾಕ್ಟ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ್ಯಂಡ್ ಡಿಸ್ಪ್ಲೇದಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ, ನೀವು ಚೆಕ್ ಕೂಡ ಮಾಡ್ಬೋದು. ಬನ್ನಿ ಸರ್ ಹತ್ರ ಮಾತಾಡೋಣ. ಸರ್, ಹಾಂ ಸರ್, ಹೇಳಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿಡಿಯೋ ಸಕ್ಸಸ್ಫುಲ್ ಆಗಿ ಬಂದಿದೆ, ಆದರೆ ಕಸ್ಟಮರ್ ಹೇಳ್ಬೇಕು ಹೆಂಗೆ ಬಂದಿದೆ ಅಂತ ಕಮೆಂಟ್ಸಲ್ಲಿ ಅವ್ರು ತಿಳಿಸ್ಕೊಡ್ತಾರೆ. ಆ್ಯಂಡ್ ಲಾಸ್ಟಲ್ಲಿ ಏನೋ ಹೇಳ್ತೀನಿ ಅಂತ ಹೇಳಿದ್ರು ಸರ್, ಏನು ಸರ್ ಅದು? ಸರ್ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಅಂದರೆ ಇದು ಇನ್ಸೂರೆನ್ಸ್ ಬಗ್ಗೆ, ಸಾರಿ ಲೋನ್ ಬಗ್ಗೆ. ಲೋನ್ ಬಗ್ಗೆನಾ? ಲೋನು ನಿಮಗೆ 2012 ಮೇಲೆ ಎಲ್ಲ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀವಿ. ಬ್ಯಾಂಕ್ ಲೋನ್ ಆಗುತ್ತೆ, ನಾನ್ ಬ್ಯಾಂಕಿಂಗ್ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಆವಾಗ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಸಿಗುತ್ತೆ. ಓಕೆ. ಲೋನ್ ಪಟ್ಟಂತ ಆಗುತ್ತೆ ಬೇಗ. ಹೌದಾ? ಪ್ರೊಫೈಲ್ ಚೆನ್ನಾಗಿಲ್ಲ ಅಂದರೆ ಸರ್? ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಟ್ರೈ ಮಾಡೋಣ, ಬೇರೆ ಬ್ಯಾಂಕ್ಗಳು ಟ್ರೈ ಮಾಡೋಣ. ಬೇರೆ ಬ್ಯಾಂಕ್ ಕೊಟ್ಟೆ ಕೊಡ್ತಾರೆ ಏನಿದ್ರು ಅವ್ರಿಗೆ, ಇದಕ್ಕೆ ಏನಂತ ಕೊಡ್ಸೋಣ. ಓಕೆ ಸರ್. ಆ್ಯಂಡ್ ನಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ ಏನಾದರೂ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ, ನಿಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಪ್ರಯಾರಿಟಿ ಜಾಸ್ತಿನೇ ಇರುತ್ತೆ. ಪ್ರಯಾರಿಟಿ ಜಾಸ್ತಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಬೇರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ನೀವು ಏನು ಮಾಡಬೇಕಂದ್ರೆ ಬರೀ ಲೈಕ್, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಆ್ಯಂಡ್ ಮೇಯ್ನಾಗಿ ಫಾಲೋ ಮಾಡಬೇಕು. ಆ್ಯಂಡ್ ಬೇರೆ ಎಲ್ಲಾದರೂ ವಿಡಿಯೋ ಮಾಡಬೇಕಂದ್ರೆ ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ ಎಲ್ಲಿ ವಿಡಿಯೋ ಮಾಡಬೇಕಂತ. ನಿಮಗೆ ಡೀಟೇಲ್ಸ್ ಅಲ್ಲಿ ಏನಾದರೂ ಅರ್ಧಂಬರ್ಧ ಬಂದಿದ್ರೆ, ನಿಮಗೆ ಫುಲ್ ಡೀಟೇಲ್ಸ್ ಬೇಕಂದ್ರೆ ನಿಮಗೆ ವಾಟ್ಸಪ್ ಅಲ್ಲಿ ಕ್ಯಾಟಲಾಗ್ ಇದೆ ನಮ್ಮದು. ಕ್ಯಾಟಲಾಗ್ನ ಓಪನ್ ಮಾಡಿ, ಲಿಂಕ್ ಇರುತ್ತೆ, ಓಪನ್ ಮಾಡಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಗಾಡಿದು ಪ್ರತಿಯೊಂದು ಡೀಟೇಲ್ಸ್ ಇದೆ, ಡೀಟೇಲ್ಸ್ ಫೋಟೋಸ್ ಕೂಡ ಬರುತ್ತೆ, ಕೆಲವೊಂದು ವಿಡಿಯೋ ಲಿಂಕ್ ಕೂಡ ಇದೆ. ಓಕೆ, ಗಾಡಿ ನೋಡ್ಬೋದು. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡಿ ನಂಬರ್. ಬೆಸ್ಟ್. ಅದೇ ಹೇಳಿದ್ನಲ್ಲ, ನೀವು ಏನಾದರೂ ಬೇರೆ ಏನಾದರೂ ಎಲ್ಲಾದರೂ ವಿಡಿಯೋ ಮಾಡಬೇಕಂದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಿಮಗೋಸ್ಕರ ಅಲ್ಲಿ ಹೋಗಿ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನ್ಯೂ ಇಯರ್ ಬೇರೆ ಬರ್ತಾ ಇದೆ ನಾಳೆ. ಸೊ ಸೂಪರಾಗಿ ಮನೆಯಲ್ಲಿ ವಿಡಿಯೋನ ಕೂತ್ಕೊಂಡು ನೋಡಿ. ಇಷ್ಟ ಆದರೆ ಡೈರೆಕ್ಟ್ ಶೋರೂಮ್ ಬನ್ನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಪೀಸ್ ಔಟ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.